ದಿನದಿಂದ ದಿನಕ್ಕೆ ರಂಗು ಪಡಿತಾ ಇರೋ ರಂಜಾನ್ ಮಾಸದ ಸಂಭ್ರಮ. ರಂಜಾನ್ ಅಂಗವಾಗಿ ಮುಸ್ಲಿಂ ಬಾಂಧವರಿಂದ ಇಫ್ತಿಯಾರ್ ಕೂಟ. ಮುಸ್ಲಿಂ ಬಾಂಧವರಿಗೆ ಪವಿತ್ರ ರಂಜಾನ್ ಮಾಸ ಬಂತಂದ್ರೆ ಸಂಭ್ರಮ ಸಡಗರ ಜೊತೆಗೆ ಅತ್ಯಂತ ಭಕ್ತಿ ಭಾವದಿಂದ ಉಪವಾಸ ಆಚರಿಸುತ್ತಾರೆ. ಇನ್ನು ರಂಜಾನ್ ಮಾಸದ ಅಂಗವಾಗಿ ಇಫ್ತಿಯಾರ್ ಕೂಟವನ್ನ ಆಯೋಜನೆ ಮಾಡುವುದು ವಾಡಿಕೆಯಾಗಿದ್ದು, ಸಂಜೆ ಉಪವಾಸ ಬಿಡುವ ವೇಳೆ ಹಲವು ಮುಸ್ಲಿಂ ಬಾಂಧವರು ಒಟ್ಟಿಗೆ ಒಂದೆಡೆ ನಮಾಜ್ ಮಾಡಿ ಉಪವಾಸ ಬಿಟ್ಟು ಬಿರಿಯಾನಿ ಸವಿಯುವುದು ಮೊದಲಿನಿಂದಲೂ ಬೆಳೆದುಕೊಂಡು ಬಂದ ಸಂಪ್ರದಾಯವಾಗಿದೆ. ಅದರಂತೆ ಇಂದು ತುಮಕೂರಿನ ಗುಮ್ಚಿ ಸರ್ಕಲ್ನಲ್ಲಿರುವ ಮಸೀದಿಯಲ್ಲಿ ಇಫ್ತಿಯಾರ್ ಕೂಟವನ್ನ ಆಯೋಜನೆ ಮಾಡಲಾಗಿದ್ದು, ಮುಸ್ಲಿಂ ಬಾಂಧವರಲ್ಲದೆ ಬೇರೆ ಧರ್ಮದವರು ಕೂಡ ಈ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿ ಹಣ್ಣು ಹಂಪಲು, ಸಮೋಸ, ಸಿಹಿ ತಿನಿಸು ಸವಿದು ಖುಷಿಪಟ್ಟರು. ಇನ್ನು ಗುಮ್ಚಿ ಸರ್ಕಲ್ನಲ್ಲಿರೋ ಮಸೀದಿಯಲ್ಲಿ ಆಯೋಜಿಸಿದ ಇಫ್ತಿಯಾರ್ ಕೂಟದಲ್ಲಿ ಎಎಸ್ಪಿ ಅಬ್ದುಲ್ ಖಾದರ್, ಡಿವೈಎಸ್ಪಿಗಳಾದ ಚಂದ್ರಶೇಖರ್, ದಿನೇಶ್ ಸೇರಿ ನೂರಾರು ಮಂದಿ ಮುಸ್ಲಿಂ ಬಾಂಧವರು ಭಾಗಿಯಾಗಿದ್ರು. ಸಂಜೆ ಉಪವಾಸ ಬಿಡುವ ವೇಳೆ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದ್ರು. ಇಫ್ತಿಯಾರ್ ಅಂಗವಾಗಿ ನಾನಾ ಬಗೆಯ ಹಣ್ಣುಗಳು, ಮಿಟ್ಟ, ಬಿರಿಯಾನಿ, ಕಬಾಬ್ ಸೇರಿ ನಾನಾ ಬಗೆಯ ಪದಾರ್ಥಗಳನ್ನು ತಯಾರಿಸಿದ್ದು ಔತಣ ಕೂಟದಲ್ಲಿ ಒಟ್ಟಿಗೆ ಭೋಜನವನ್ನ ಸವಿದ್ರು. ಈ ದಿನ ಈ ತುಮಕೂರಿನ ಈ ಗುಂಚಿ ಸ್ಕ್ವೇರ್ನಲ್ಲಿರ್ತಕ್ಕಂಥ ಮಸ್ಜಿದ್ ಯಾ ಅಲ್ಲಾ ಈ ಒಂದು ಮಸೀದಿಯಲ್ಲಿ ಇಫ್ತಿಯಾರ್ ಪವಿತ್ರ ರಂಜಾನ್ ತಿಂಗಳಿನ ಅಂಗವಾಗಿ ಇಫ್ತಾರ್ ಕೂಟವನ್ನು ಆಯೋಜಿಸಲಾಗಿರ್ತದೆ. ಇದರಲ್ಲಿ ಸಾಕಷ್ಟು ಜನ ಮುಸ್ಲಿಂ ಬಾಂಧವರು, ನಮ್ಮ ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ ರಾಮಕೃಷ್ಣ ಅವರು ಮತ್ತು ಸಿಬ್ಬಂದಿಯವರು ಮತ್ತು ಎಲ್ಲ ಸಹೋದರರು ಭಾಗಿಯಾಗಿದ್ದಾರೆ. ಎಲ್ಲ ಗೊತ್ತಿರೋ ಹಾಗೆ ಇದು ಒಂದು ಸರ್ವಧರ್ಮದ ಒಂದು ಕಮ್ಯುನಲ್ ಹಾರ್ಮೋನಿಯನ್ನು ಪ್ರದರ್ಶಿಸುವಂಥ ಒಂದು ಸಂದರ್ಭ ಆಗಿದೆ. ಈ ರಂಜಾನ್ ಮಾಸದಲ್ಲಿ ಎಲ್ಲರಿಗೂ ತಿಳಿದಾಗೆ ಒಂದು ಸೆಲ್ಫ್ ಡಿಸಿಪ್ಲಿನ್ ಬಗ್ಗೆ ಮತ್ತು ಬೇರೆಯವರ ಕಷ್ಟದಲ್ಲಿ ನಾವು ಹೇಗೆ ಸಹಾಯ ಮಾಡಬೇಕು ಅನ್ನೋ ಬಗ್ಗೆ ಒಂದು ಕಲಿಸುತ್ತೆ ಈ ಧರ್ಮ. ಈ ಒಂದು ಹಬ್ಬದಲ್ಲಿ ಈ ಒಂದು ತಿಂಗಳಲ್ಲಿ ನಾವು ನಮ್ಮ ಆಸ್ತಿಯ ಮೇಲೆ ಜಕಾತ್ ಕೊಡೋದು, ಇದೆಲ್ಲ ಒಂದು ತುಂಬ ಒಳ್ಳೆಯ ಒಂದು ಪದ್ಧತಿ ಇರುತ್ತದೆ. ಹೀಗಾಗಿ ಈ ಒಂದು ರಂಜಾನ್ ತಿಂಗಳಲ್ಲಿ ಎಲ್ಲರಿಗೂ ಮುಸ್ಲಿಂ ಬಾಂಧವರಿಗೆಲ್ಲ ಒಳ್ಳೆಯ ಒಂದು ಶುಭಾಶಯಗಳನ್ನು ಕೊಡ್ತೀನಿ. ಅದೇ ರೀತಿ ಎಲ್ಲ ಒಂದು ಸಾಮರಸ್ಯ ತುಂಬ ಚೆನ್ನಾಗಿ ಉತ್ತಮವಾಗಲಿ, ವೃದ್ಧಿಯಾಗಲಿ ಈ ತುಮಕೂರಿನಲ್ಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೇನೆ. ಇವತ್ತು ಮಸ್ಜಿದ್ ಆಲಾದಲ್ಲಿ ಇಫ್ತಾರ್ ಕೂಟ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಎಲ್ಲ ಜನಾಂಗದವ್ರಿಗೂ ಇನ್ವೈಟ್ ಮಾಡಲಾಗಿದೆ. ಇವತ್ತು 23ನೇ ಉಪವಾಸ. ಇವತ್ತು ರಾತ್ರಿ ಜಾಗರಣೆಯೂ ಇರುತ್ತದೆ, ಊಟದ ವ್ಯವಸ್ಥೆಯೂ ಇರ್ತದೆ. ಇವತ್ತು ಒಂದು ಏನು ಮೆಸೇಜ್ ಅಂದರೆ, ಈ ಉಪವಾಸ ಎಲ್ಲ ಬೆಳಗಾವಿ ಸಂಘದಲ್ಲಿ ಉಪವಾಸ ಇದ್ದು ಒಂದು ಒಳ್ಳೆಯ ಮೆಸೇಜ್ ಸಮಾಜಕ್ಕೆ ಹೋಗಲಿ ಅಂತ ಹೇಳ್ಬಿಟ್ಟು ಇವತ್ತೊಂದು ಇಫ್ತಾರ್ ಕೂಟ ಹಮ್ಮಿಕೊಳ್ಳಲಾಗಿದೆ. ಇಫ್ತಾರ್ ಕೂಟದಲ್ಲಿ ಏನು ಸ್ಪೆಷಲ್ ಏನಿರುತ್ತೆ, ಹಣ್ಣು, ಫ್ರೂಟ್ಸು, ಹಣ್ಣು ಹಂಪಲು, ಜ್ಯೂಸು ಮತ್ತು ಊಟದಲ್ಲಿ ಬಿರಿಯಾನಿ ಇರುತ್ತೆ. ವೆಜ್ಜು ನಾನ್ ವೆಜ್ ಎರಡೂ ವ್ಯವಸ್ಥೆ ಮಾಡಲಾಗಿದೆ. ಹಾಂ ಸರ್, ಹೌದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.